ಆ್ಯಂಡ್ ರಾಜ್ ಬಿ ಶೆಟ್ಟಿಯವರು ನೀವೊಂದು ಕಡೆ ಆಮೇಲೆ ಅವರೊಂದು ಕಡೆ 3 ಜನ ಸೇರಿದಾಗ ಒಂಥರ 3 ಕಾಂಬಿನೇಷನ್ ಒಂಥರ ಚೆನ್ನಾಗಿದೆ ಅಂತ ಅನಿಸುತ್ತೆ. ಎಲ್ಲಾದರೂ ಮಂಗಳೂರು ಭಾಷೆನ ಕಲ್ತ್ರಾ ಶಿವಣ್ಣ ನೀವು? ಏನು ಹಂಗೇನು ಕಲೆ, ಅದಕ್ಕೆ ಟೈಮ್ ಇರಲಿಲ್ಲ. ನಾವು ಸ್ವಲ್ಪ ಮಾತಾಡ್ತೀವಿ, ಬಲ್ಲೆ ಕುಲ್ಲೆ ಒಣಸಾಂಡ ಅದೆಲ್ಲ ಮಾಡ್ತಾ ಇರ್ತೀವಿ ಸ್ವಲ್ಪ ಹೆಂಚು ಉಳ್ಳಾರು ಅದೆಲ್ಲ ಸ್ವಲ್ಪ ಏನೋ ಕಲ್ತೀವಿ. ಬಟ್ ಅದನ್ನು ಏನೇ ಮಾತಾಡಿದ್ರು ಪ್ರಾಪರಾಗಿ ಮಾತಾಡಬೇಕು. ಅದಕ್ಕೆ ಟೈಮ್ ಸಿಕ್ಕಿದಾಗ ಖಂಡಿತ ಅದು ನಂಗೆ ತುಳು ಭಾಷೆ ತುಂಬ ಇಷ್ಟ ಮಾತಾಡೋಕ್ಕೆ. ಅದೊಂಥರ ಕೇಳೋದಕ್ಕೆ ಖುಷಿ ಆಗುತ್ತೆ. ಮ್ಯೂಸಿಕಲಿ ಇಟ್ ಲುಕ್ಸ್ ಲೈಕ್ ಎ ಮ್ಯೂಸಿಕಲ್ ಲ್ಯಾಂಗ್ವೇಜ್, ಖುಷಿ ಆಗುತ್ತೆ. ಆ್ಯಂಡ್ ಶಿವಣ್ಣ, ನಿಮ್ಮ ಪಾತ್ರ ಒಂದು ಸರ್ಪ್ರೈಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ಈ ಹಿಂದೆ ಅಮ್ಮೋರ್ ಗಂಡ ಸಿನಿಮಾದಲ್ಲೂ ಸಹ ಒಂದು ಲುಕ್ಕಲ್ಲಿ ಕಾಣಿಸ್ಕೊಂಡ್ರಿ, ಇದರಲ್ಲೂ ಸಹ ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀರಾ. ನನಗೆ ಆ ಲುಕ್ನ ನೋಡಿದಾಗ ಅಂದರೆ ನಾವೆಲ್ಲ ಹುಡುಗಿರು ನಾವೇ ಚೆನ್ನಾಗಿ ಅಂತ ಅಂದ್ಕೊಳ್ತೀವಿ, ವಾವ್ ಏನು ಸಗದಾಗಿ ಕಾಣಿಸ್ತಾರೆ, ನಮಗಿಂತನೂ ಚೆನ್ನಾಗಿ ಭಾಳ ಆಶ್ಚರ್ಯ. ನಿಜ ಶಿವಣ್ಣ, ನಾನು ಅಂದ್ಕೊಂಡೆ ನನಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ. ಚೆನ್ನಾಗಿ ಮಾಡಿಸಿದ್ದಾರೆ ಅಷ್ಟೇ. ಮೇಕಪ್ನವರೆಲ್ಲ ದೇ ಹ್ಯಾವ್ ಡನ್ ಅ ಗುಡ್ ಜಾಬ್. ಕಾಸ್ಟ್ಯೂಮ್ ಇರಬೇಕು, ಆಮೇಲೆ ಅದು ತಕ್ಕಂತೆ ಲೈಟಿಂಗು, ಆ್ಯಂಗಲ್ಸ್. ಓಕೆ, ಉಪ್ಪಿ ಸರ್, ಆ ಲುಕ್ ಇದೆ ಅಂತ ನಿಮ್ಗೆ ಏನಾದರೂ ಗೊತ್ತಿತ್ತಾ ಸರ್ ಶಿವಣ್ಣ ಅವರು ಈ ಲುಕ್ಕಲ್ಲಿ? ನಾನು ಶೂಟಿಂಗಲ್ಲಿ ಇದ್ದೆ ಅವಾಗ, ನಾನು ನೋಡಿದ್ದೆ ಅದನ್ನು. ನೆಕ್ಸ್ಟ್ ಯಾವ್ದಾದ್ರು ಸಿನಿಮಾಕ್ಕೆ ಹಾಕ್ಕೊಬೇಕಂತಿದ್ರೆ ಅವ್ರು ಮಾಡ್ತಾರೆ. ಅವರು ಅದೇ ಥಾಟ್ ಬಂದರೂ ಬರ್ಬೋದು. ಅದು ಒಂದು ಸ್ಪಾರ್ಕ್ ಆಗಬೇಕು. ಅಂದರೆ ಒಂದೊಂದು ಫಿಲ್ಮ್ಲಿ ಅದು ನೋಡ್ಬಿಟ್ಟು ಅದು ಬಿಟ್ಬಿಡ್ತೀವಿ, ಯಾಕಂದರೆ ಅದಕ್ಕೆ ಸೀಮಿತ. ಅದು ಕೆಲವು ಹಾಂಟ್ ಮಾಡುತ್ತೆ, ಕೆಲವು ಕ್ಯಾರೆಕ್ಟರ್ಗಳು, ಕೆಲವು ಇದು. ಸೊ ಅಂತೂ ತುಂಬ ಚೆನ್ನಾಗಿತ್ತು ಆ ಲುಕ್ ಅಂತೂ. ನಾವು ಹೇಳಿದ್ರೆ ನಮ್ಮನ್ನು ನೋಡಿದಾಗ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಶಿವಣ್ಣಕ್ಕಿಂತ ಅಂತ ಅನಿಸುತ್ತೆ. ಆ ಲುಕ್ ಮಾತ್ರ ತುಂಬ ನನಗಂತೂ ಪರ್ಸ್ನಲಿ ತುಂಬ ಅದು ಕನೆಕ್ಟ್ ಆಗಿಬಿಡ್ತು. ಆ್ಯಂಡ್ ಉಪ್ಪಿ ಸರ್, ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಬಡೆ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಶಿವಣ್ಣ ಅವರ ರೌದ್ರಾವತಾರ 20 ನಿಮಿಷ ತುಂಬ ಚೆನ್ನಾಗಿದೆ ಅಂತ ಹೇಳಿದಂಗಿತ್ತು. ಹೇಗಿದೆ ಕ್ಲೈಮ್ಯಾಕ್ಸ್? ನಂಗೆ ಕ್ಲೈಮ್ಯಾಕ್ಸ್ ಹೇಳ್ಬೇಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಇಲ್ಲಮ್ಮ, ನಾನು ನೋಡಿಲ್ಲ ಆ್ಯಕ್ಚುಲಿ, ಯಾಕಂದ್ರೆ ಇನ್ನೂ ಗ್ರಾಫಿಕ್ ನಾವು ನೋಡಿಲ್ಲ. ಬಟ್ ನಾವು ಮಾಡಬೇಕಾದ್ರೆ ವಿ ವೆಂಟ್ ಟು ಎ ಡಿಫ್ರೆಂಟ್ ವರ್ಲ್ಡ್. ಒಂದು ಬೇರೆ ವರ್ಲ್ಡಲ್ಲಿ ಶೂಟ್ ಮಾಡಿದ್ವಿ ಅದನ್ನು. ಬಟ್ ಅದನ್ನು ನೋಡಿರೋರು ಆ ಗ್ರಾಫಿಕ್ಸಲ್ಲಿ, ಆ ಒಂದು ವಿತ್ ಮ್ಯೂಸಿಕ್ಕು, ಆ ಒಂದು ಅದು ನೋಡಿದಾಗಲೇ ಅದು ಮಜಾ. ಅದಾದ ಆ ಕ್ಲೈಮ್ಯಾಕ್ಸ್ ಸೀನ್ಲಿ ನಮ್ಮದು ದಟ್ ಇಮೆನ್ಸ್ ಪ್ಲೆಷರ್ ಕೊಡ್ತು. ಉಪೇಂದ್ರ, ನಾವು, ಆಮೇಲೆ ರಾಜ್ ಬಿ ಶೆಟ್ಟಿ, ಫೈನಲ್ ಸೀಕ್ವೆನ್ಸು, ಒಂದು ಕನ್ಕ್ಲೂಷನ್ ಭಾಳ ನಮಗೆ ಒಂದು ಟಚ್ ಆಯಿತು. ಐ ಥಿಂಕ್ ದ ಸೇಮ್ ಟಚ್ ವಿಲ್ ಗೋ ಟು ದ ಪೀಪಲ್ ಅಂತ ಅನಿಸುತ್ತೆ. ಅದೊಂದು ಗ್ಯಾರಂಟಿ ಕೊಡಬಲ್ಲ.